ಗೈಸ್, ಈ ಸಪ್ಲಿಮೆಂಟು ಪಾರಿವಾಳಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ಇವತ್ತು ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದೇನು ಅಂತ, ಹೇಗೆ ಯೂಸ್ ಮಾಡೋದು ಅಂತ. ಆ್ಯಂಡ್ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅರ್ಪಿಸೋಣ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಗೈಸ್, ನಾನು ವಿಡಿಯೋ ಫಸ್ಟಲ್ಲಿ ಒಂದು ತೋರಿಸಿದ್ದೆ ಪೌಡರು. ಸೊ ಅದು ಏನು ಎತ್ತ ಅಂತ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಅದು ಏನಕ್ಕೆ ಯೂಸ್ ಮಾಡೋದು ಅಂತ. ಸೊ ಹೋದ ವಿಡಿಯೋಲಿ ನಾನು ಹೇಳಿದ್ದೆ, ಮೊಟ್ಟೆ ಇಟ್ಟಿಲ್ಲ ಅಂದರೆ ಪಾರಿವಾಳಕ್ಕೆ ಏನು ಮಾಡಬೇಕು, ನಾವು ಹೇಗೆ ನೋಡ್ಕೋಬೇಕು ಅಂತ, ಆಯಿತಾ. ಸೊ ನೀವು ಪಾರಿವಾಳಕ್ಕೆ ಮಸ್ತಿಗೆ ಬಂದು ಮೊಟ್ಟೆ ಇಟ್ಟಿಲ್ಲ, ಇಲ್ಲ ಮಸ್ತಿಗೆ ಬರಬೇಕು ಅಂತ ಇದ್ದರೆ ಹೆಸರು ಕಾಳನ್ನ ಕೊಡಬೇಕು ಗೈಸ್. ಹೆಸರು ಕಾಳು ತುಂಬ ಇಂಪಾರ್ಟೆಂಟು ಪಾರಿವಾಳಕ್ಕೆ. ಬೈ ಚಾನ್ಸ್ ಮಸ್ತಿಗೆ ಬಂದೂ ಮೊಟ್ಟೆ ಇಟ್ಟಿಲ್ಲ ಪಾರಿವಾಳಗಳು ಅಂತ ಅಂದಾಗ ನಾವು ಫಸ್ಟ್ ಮಾಡಬೇಕಾಗಿರೋದು ಡಿವರ್ಮಿಂಗ್ ಮಾಡಬೇಕು. ಸೊ ಡಿವರ್ಮಿಂಗ್ಗೆ ಒಂದು ಮೆಡಿಸನ್ ಬರುತ್ತೆ, ಆ ಮೆಡಿಸನ್ನ ಹಾಕಿ ಹೊಟ್ಟೆ ಕ್ಲೀನ್ ಮಾಡ್ಕೋಬೇಕು. ಬರೀ ಮೊಟ್ಟೆ ಇಡೋದಕ್ಕೆ ಅಂತಲ್ಲ, ಪಾರಿವಾಳಕ್ಕೆ ಏನೇ ಕಾಯಿಲೆ ಬಂದರೂ, ಏನು ಹುಷಾರಿಲ್ಲ ಅಂದರೂ ಫಸ್ಟ್ ನೀವು ಮಾಡಬೇಕಾಗಿರೋದು ಡಿವರ್ಮಿಂಗ್ ಮಾಡಬೇಕಾಯ್ತಾ. ಡಿವರ್ಮಿಂಗ್ ಆದಮೇಲೆ ಏನು ಮಾಡಬೇಕು ಅಂತ ಅಂದರೆ, ನಾರ್ಮಲ್ ಗೊತ್ತಲ್ವ ನಿಮಗೆ, ಒಂದು 12 hours ಅದಕ್ಕೆ ಊಟ ಎಲ್ಲ ಕೊಡಬಾರ್ದು, ನೀರು ಮಾತ್ರ ಕೊಡಬೇಕು. ಸೊ ಅದೆಲ್ಲ ನೆಕ್ಸ್ಟ್ ವೀಡಿಯೋಲಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ, ಎಷ್ಟು ml ಏನು ಅಂತ. ಸೊ ಡಿವರ್ಮಿಂಗ್ ಆದಮೇಲೆ ಅದಕ್ಕೆ ಕೆಲವೊಂದು ಊಟದಲ್ಲೂ ಅಷ್ಟೇ ಗೈಸ್, ನಾವು ಕಾಳುಗಳೆಲ್ಲ ಕೊಡ್ತೀವಲ್ವ, ಸೊ ದೊಡ್ಡ ಮೇವು ಕೊಡಬೇಕು, ಚಿಕ್ಕ ಮೇವು ಎಲ್ಲನೂ ಮಿಕ್ಸ್ ಆಗಿ ಕೊಡಬೇಕು. ಹೆಸರು ಕಾಳು ಕೊಡಬೇಕು. ಅದಾದಮೇಲೆ ಏನು ಕೊಡಬೇಕು, ಮಲ್ಟಿ ವಿಟಮಿನ್ ಸಿರಪ್ ಬರುತ್ತೆ A to Z ಅಂತ, ಸೊ ಅದನ್ನು ಕೊಡಬೇಕು. ಅದಾದಮೇಲೆ ಆ್ಯಡ್ಲಿವ್ ಅಂತ ಒಂದು ಬರುತ್ತೆ, ಸೊ ಅದು ಲಿವರ್ಗೆ, ಸೊ ಅದು ಡೈಜೆಷನ್ ಎಲ್ಲ ಚೆನ್ನಾಗಾಗೋದಕ್ಕೆ ಅದನ್ನು ಕೊಡ್ತೀವಿ. ಆ್ಯಂಡ್ ಕ್ಯಾಲ್ಶಿಯಮ್ ಕೊಡಬೇಕು ಗೈಸ್ ಮೇನು. ಸೊ ಯಾಕಂತ ಅಂದರೆ ಕೆಲವು ಮೊಟ್ಟೆ ಇಟ್ಟಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ, ನಾವು ತುಂಬ ಡಿಫ್ರೆನ್ಸ್ ನೋಡಿದ್ದೀವಿ. ಸೊ ಮೊಟ್ಟೆ ಹೇಗೆ ಅಂದರೆ, ಶೆಲ್ ಬರುತ್ತಲ್ವ ಮೊಟ್ಟೆ ಇಟ್ಟಾಗ, ಎಗ್ ಶೆಲ್ಲು, ಆ ಎಗ್ ಶೆಲ್ಲು ಒಳ್ಳೆ ಕ್ವಾಲಿಟಿ ದಪ್ಪ ಇರುತ್ತೆ. ಸೊ ಕೆಲವೊಂದಕ್ಕೆ ತುಂಬ ಚಿಕ್ಕದಾಗಿರುತ್ತೆ, ಸಣ್ಣದಾಗಿರುತ್ತೆ, ತೆಳ್ಳಗೆ. ಸೊ ಆವಾಗ ಗೊತ್ತಾಗ್ಬಿಡುತ್ತೆ ಇದ್ರದ್ದು ಮರಿ ಚೆನ್ನಾಗಿ ಬರುತ್ತೆ, ಇದ್ರದ್ದು ಮರಿ ಚೆನ್ನಾಗಿ ಬರೋಲ್ಲ ಅಂತಂದರೆ. ತೆಳ್ಳಗಿರೋದು ಏನಾಗುತ್ತೆ ಗೊತ್ತಾ, ಒಂದೊಂದ್ಸತಿ ಮೊಟ್ಟೆನೇ ಒಡೆದೋಗ್ಬಿಡುತ್ತೆ, ಅಷ್ಟು ಕಾವು ಕೊಡೋವರೆಗೂ ಅದು ಇರಲ್ಲ. ಸೊ ಅದಕ್ಕೋಸ್ಕರ ನಾನು ತೋರಿಸಿದ್ನಲ್ಲ, ಅದೇನಪ್ಪ ಅಂತ ಅಂದರೆ ಬೇರೆ ಏನೂ ಇಲ್ಲ ಗೈಸ್, ಎಗ್ ಶೆಲ್ ಬರುತ್ತಲ್ಲ ಅದ್ರದ್ದು ಪೌಡರ್ ಮಾಡಿ ಇಟ್ಟಿರೋದು. ಸೊ ನಾವೇನು ಮಾಡ್ತೀವಪ್ಪ ಅಂತ ಅಂದರೆ, ಇವರೇ ಮೊಟ್ಟೆಗಳು ಇಟ್ಟಿರ್ತಾರಲ್ಲ, ಇವ್ರ ಮೊಟ್ಟೆಯಲ್ಲಿ ಎಗ್ ಶೆಲ್ ಇರುತ್ತಲ್ಲ ಲಾಸ್ಟಲ್ಲಿ ಮರಿ ಆದಮೇಲೆ, ಅದನ್ನು ಎತ್ತಿಟ್ಟಿರ್ತೀವಿ. ಸೊ ಅದನ್ನು ಎತ್ತಿಟ್ಬಿಟ್ಟು ಇವ್ರಿಗೇ ನಾವು ಅದನ್ನು ಸ್ವಲ್ಪ ಪೌಡರ್ ಮಾಡ್ತೀವಿ, ಇಲ್ಲ ಈ ಥರ ಕ್ರ್ಯಾಕ್ ಮಾಡಿದ್ರೆ ಪೀಸ್ ಆಗುತ್ತೆ, ಆ ಪೀಸ್ನ ಅವ್ರಿಗೆ ಹಾಕ್ತೀವಿ. ಸೊ ಫಸ್ಟೆಲ್ಲ ನಾವು ಹಾಗೆ ಮಾಡ್ತಿದ್ವಿ. ಸೊ ಈ ರೀಸೆಂಟಾಗಿ ಮೊಟ್ಟೆ ಇಡೋದು ಕಡಿಮೆ ಆಯ್ತಲ್ಲ, ಸೊ ಅದೆಲ್ಲ ಖಾಲಿ ಆಯಿತು. ಸೊ ಆ ಥರ ಖಾಲಿ ಆದಾಗ ನಾವೇನು ಮಾಡಿದ್ವಿ ಅಂದರೆ, ನಮ್ಮ ಮೊಟ್ಟೆ ಬರುತ್ತಲ್ವ ನಾರ್ಮಲ್ ಮೊಟ್ಟೆ, ಸೊ ಆ ಮೊಟ್ಟೆದು ಕೋಳಿ ಮೊಟ್ಟೆ, ಹಾಂ, ನಮ್ಮ ಮೊಟ್ಟೆ ಅಲ್ಲ, ಅದೇ ನಾವು ತಿನ್ನೋ ಮೊಟ್ಟೆ, ನಾವು ತಿನ್ನೋ ಮೊಟ್ಟೆ ಬರುತ್ತಲ್ಲ, ಅದರದ್ದನ್ನು ಒಣಗಿಸ್ಬಿಟ್ಟು ಪೌಡರ್ ಮಾಡಿರೋದು. ಒಣಗಿಸ್ಬೇಕು ಅಂತ ಅಂದರೆ ಅದನ್ನ ಏನಿಲ್ಲ. ಏನು ಮಾಡ್ತೀವಿ ಗೊತ್ತಾ ಗೈಸ್, ಫಸ್ಟ್ ಆ ಮೊಟ್ಟೆ ಗೊತ್ತಲ್ಲ, ನೀವು ಏನಾದ್ರು ಮಾಡ್ಕೊಳ್ಳಿ, ಒಂಚೂರು ಬೇಗ ಆಮ್ಲೆಟ್ ಎಲ್ಲ ಮಾಡ್ಕೊಂಡ್ರೆ ಒಂಥರ ಎಗ್ ಇರುತ್ತೆ, ಒಳಗಡೆ ಅದನ್ನ ವೆಟ್ ಸ್ವಲ್ಪ ಒಣಗಿಸ್ಬೇಕು. ಬೇಯಿಸ್ಕೊಂಡು ಒಣಸ್ಕೊಂಬಿಡೋದು. ಇಲ್ಲ ನೀರಲ್ಲಿ ಹಾಕಿ ಬೇಯಿಸಿ ಅವಾಗ ಒಣಗಿಸ್ಬಿಟ್ಟು. ಬಿಟ್ಕೊಬಿಡುತ್ತಲ್ಲ, ಸೊ ಬರೀ ಸಿಪ್ಪೆ ಮಾತ್ರ ಸಿಗುತ್ತೆ. ಇಲ್ಲ ನೀವು ಅದೇ ಬಾಯ್ಲ್ ಮಾಡಿದ್ರೆ ನಿಮಗೆ ಅಲ್ಲೇನೆ ಚೆನ್ನಾಗಿ ಸಿಕ್ಬಿಡುತ್ತೆ. ಅದನ್ನ ಡೈರೆಕ್ಟಾಗಿ ಒಂಚೂರು ಬಿಸಿಲಲ್ಲಿ ಒಣಗಿಸ್ಕೊಂಡು ಮಿಕ್ಸಿಗೆ ಹಾಕೋದು, ಗ್ರೈಂಡ್ ಮಾಡ್ಕೊಳ್ಳೋದು, ಫುಲ್ ಪೌಡರ್, ಡ್ರೈ ಅದನ್ನ ಏನು ಮಾಡ್ತೀವಿ ಫೈನ್ ಪೌಡರ್. ಇವ್ರ ಊಟದ ಜೊತೆ ನಾವು ಅದನ್ನು ಮಿಕ್ಸ್ ಮಾಡ್ಕೊಡ್ತೀವಿ. ಸೊ ಇದು ಯಾಕೆ ತುಂಬ ಇಂಪಾರ್ಟೆಂಟ್ ಅಂದರೆ, ಕ್ಯಾಲ್ಶಿಯಮ್ ಇರುತ್ತೆ ಎಗ್ಗಲ್ಲಿ. ಸೊ ಪಾರಿವಾಳಕ್ಕೆ ತುಂಬ ಇಂಪಾರ್ಟೆಂಟ್ ಕ್ಯಾಲ್ಶಿಯಮ್ಮು. ಸೊ ಅದಕ್ಕೆ ಒಳಗಡೆ, ಬಾಡಿ ಒಳಗಡೆ ಏನು ನಮ್ಮ ಥರನೇ, ಮನುಷ್ಯನ ಥರನೇ ಅದೂ ಒಂದು ಜೀವಿ ಅಲ್ವಾ. ಸೊ ನಮಗೆ ಹಿಂಗೆ ಹೆಲ್ತಿಗೆ ಚೆನ್ನಾಗಿರಬೇಕು ಅಂದರೆ ಒಳ್ಳೊಳ್ಳೆ ಫುಡ್ಡು ಸಪ್ಲಿಮೆಂಟ್ ಬೇಕು, ಸೇಮ್ ಅದಕ್ಕೂ ಹಾಗೆ ಬೇಕಾಗುತ್ತೆ. ಸೊ ಅದರಲ್ಲೂ ಗೊತ್ತಲ್ಲ ನಿಮಗೆ, ಎಷ್ಟು ಬೇಗ ಮೊಟ್ಟೆ ಇಡ್ತಾರೆ ಅವರು, ಜಾಸ್ತಿ ಸ್ಟ್ರೆಂತ್ ಇರಬೇಕು. ಸೊ ಅದಕ್ಕೋಸ್ಕರ ಸೊ ನಾವೇನು ಮಾಡ್ತೀವಿ ಅಂತ ಅಂದರೆ, ಇದೇ ಊಟದ ಜೊತೆಗೇನೆ ಏನು ಮಾಡ್ತೀವಿ, ಮಿಕ್ಸ್ ಮಾಡಿಬಿಡ್ತೀನಿ ಗೈಸ್, ಒಂದು ಚೂರು ಅವ್ರದ್ದು ಊಟಕ್ಕೆ ಹಾಕ್ಬಿಡೋದು ಅಷ್ಟೇನೆ. ಹಿಂಗೆ ಬಿಡ್ತೀವಿ, ತಿನ್ಕೊತಾರೆ. ಸೊ ಇದನ್ನ ಏನಕ್ಕೆ ಹಾಕ್ತೀವಿ ಅಂತ ಅಂದರೆ, ಇವಾಗ ಎಲ್ಲದಕ್ಕೂ ಹಾಕ್ತೀನಿ ನಾನು. ನಾರ್ಮಲಾಗಿ ನಾವು ಆಚೆ ಬಿಟ್ಟಿರ್ತೀವಲ್ಲ, ಆಚೆ ಬಿಟ್ಟವಾಗ ಇನ್ನೂ ಒಂದು ಆ್ಯಡ್ ಮಾಡ್ತೀವಿ ಗೈಸ್, ಅದೇನಪ್ಪ ಅಂದರೆ ಇಟ್ಕೆ ಪುಡಿ. ಸೊ ಇಟ್ಕೆ ಬರುತ್ತಲ್ಲ, ಕೆಂಪಿಟ್ಕೆ, ಇವಾಗ ಸದ್ಯ ಖಾಲಿ ಆಗ್ಬಿಟ್ಟೈತೆ ಮನೆಯಲ್ಲಿ. ಸೊ ಒಂದು ಇಟ್ಕೆ ತೊಗೊಂಬಂದು ಅದನ್ನ ಪುಡಿ ಮಾಡಿ, ಆ ಇಟ್ಕೆ ಪುಡಿಗೆ ಇದನ್ನ ಹಾಕಬೇಕು, ಈ ಎಗ್ಶೆಲ್ನ ಹಾಕಿ ಆಚೆ ಬಿಟ್ಟವಾಗ ಒಂದು ಪ್ಲೇಟಲ್ಲಿ ಇಟ್ಟು ಕೊಟ್ಬಿಟ್ರೆ ಅವರೇ ತಿನ್ಕೋತಾರೆ. ಆ್ಯಂಡ್ ಮಣ್ಣು ಕೂಡ ತಿಂತಾರೆ. ಆ್ಯಂಡ್ ಮಣ್ಣು ಅಷ್ಟೇ, ನಮ್ದು ಮೇನ್ ಇಲ್ಲಿ ಬಂದ್ಬಿಟ್ಟು ಕೂತ್ಕೊಂಡು ಮಣ್ಣೆಲ್ಲ ತಿಂತಾ ಇರ್ತಾರೆ. ಯಾಕಂದ್ರೆ ಅದರಲ್ಲೂ ಅವಕ್ಕೆ ಸಿಗುತ್ತೆ, ಮಿನರಲ್ಸ್ ಎಲ್ಲ ಸಿಗುತ್ತೆ. ಸೊ ಅದನ್ನು ತಿಂತಾವೆ. ಅದು ನಾವು ಬೇಕಾದ ಏನು ತಿನ್ನಬೇಕೋ ಅವರು ಆರಿಸ್ಕೊಂಡು ಅವರೇ ತಿನ್ಕೋತಾರೆ. ಸೊ ಆಚೆ ಬಿಟ್ಟವಾಗ ಇಟ್ಕೆ ಪುಡಿ ಜೊತೆ ಹಾಕ್ತೀವಿ. ಆಚೆ ಬಿಡದೇ ಇದ್ದವಾಗ ವೀಕ್ಲಿ 1-2 ಟೈಮ್ಸ್ ಆದರೂ ನಾವೇನು ಮಾಡ್ತೀವಿ, ಫುಡ್ ಜೊತೆಗೇ ಹಾಕ್ಬಿಡ್ತೀವಿ. ಸೊ ತುಂಬ ಒಳ್ಳೆಯದು, ಹೆಲ್ದಿಯಾಗಿ ಬರುತ್ತೆ, ಆ್ಯಂಡ್ ಮೊಟ್ಟೆ ಚೆನ್ನಾಗಿರುತ್ತೆ, ಆ್ಯಂಡ್ ಕ್ಯಾಲ್ಶಿಯಂ ಸಪ್ಲಿಮೆಂಟ್ ಸಿಕ್ದಂಗೆ ಆಗುತ್ತೆ ಅಂತ. ಇನ್ನೊಂದೇನಂದರೆ, ಅದು ಬರೀ ಪಾರಿವಾಳಕ್ಕೆ ಅಷ್ಟೇ ಅಲ್ಲ ಗೈಸ್, ನಾವೇನು ಮಾಡ್ತೀವಿ ಗೊತ್ತಾ, ನಮ್ಮ ನಾಯಿಗಳಿಗೆ ಊಟ ಹಾಕ್ತೀವಲ್ಲ, ಸೊ ನಮ್ಮ ಬಾಯ್ಸ್ಗೆಲ್ಲ ಊಟ ಹಾಕ್ಬೇಕಾದ್ರೆ ಅವ್ರಿಗೂ ಅಷ್ಟೇ ಒಂದೊಂದು ಸ್ಪೂನ್ ಎಗ್ಶೆಲ್ನ ಹಾಕ್ತೀವಿ. ಅದ್ರ ಜೊತೆಗೂ ಫುಲ್ ಫೈನ್ ಪೌಡರ್ ಮಾಡಿಬಿಡ್ತೀವಿ.
ಹೆಂಗೆ ನಾವು ಅವಕ್ಕೂ ಕ್ಯಾಲ್ಶಿಯಂ ಸಿಕ್ಕೇ ಸಿಗುತ್ತೆ. ಇಲ್ಲ ನೀವು ಕ್ಯಾಲ್ಶಿಯಂ ನಿಮ್ಗೆ ಅದು ಈ ಥರ ಸಿಪ್ಪೆ ನೀವು ಹಾಕಲ್ಲ ಅನ್ನಂಗಿದ್ರೆ ನೀವು ಕ್ಯಾಲ್ಶಿಯಂ ಸಪ್ಲಿಮೆಂಟ್ ಸಿಗುತ್ತೆ, ಟ್ಯಾಬ್ಲೆಟ್ಸ್ಗೆಲ್ಲ ಸಿಗುತ್ತೆ, ಟ್ಯಾಬ್ಲೆಟು ಟಾನಿಕು ಸಿಗುತ್ತೆ. ಸೊ ಅದನ್ನು ಕೂಡ ನೀವು ಪ್ರಿಫರ್ ಮಾಡ್ಬೋದು. ಬಟ್ ಅದೆಲ್ಲದಕ್ಕಿಂತ ಹಾಂ, ಇದೇ ಇದೇ ಒಳ್ಳೆಯದು, ಬೆಸ್ಟು. ಇದು ಬೆಸ್ಟು, ಇದು ಮೊಟ್ಟೆ ವರ್ಕ್ ಸಿಪ್ಪೆ. ಆಗುತ್ತೆ ಮೊಟ್ಟೆ ಸಿಪ್ಪೆ ಅಂತಾನೆ ಆಮೇಲೆ ನಮ್ಮ ಅಂದಿರೋದೆಲ್ಲ. ಗಿಡಕ್ಕೂ ಅಷ್ಟೇ ಗೈಸ್, ನಮ್ಮ ಹೆಂಗ್ಸು ಒಂದು ತಿಂಗ್ಳಿಗೆ ಒಂದು ಸರಿನೋ ಇಲ್ಲ 15 ಡೇಸ್ಗೆ ಒಂದು ಸರಿ ಯಾವ ಥರ ಮಣ್ಣನ್ನ ತೋಡ್ಬಿಟ್ಟು ಇಲ್ಲಿ ಒಂದು ಸೈಡಲ್ಲಿ ಮಣ್ಣನ್ನ ತೆಗೆದ್ಬಿಟ್ಟು ಅಲ್ಲಿ ಎಕ್ಸೆಲ್ ಹಾಕ್ತಾರೆ. ಎಕ್ಸೆಲ್ಲು ಮತ್ತು ಇನ್ನೊಂದು ಕಾಂಪೋಸ್ಟು ಅವೆಲ್ಲ ಹಾಕಿ ಬಿಡ್ತೀವಿ. ಅವಕ್ಕೂ ಅಷ್ಟೇ ಕ್ಯಾಲ್ಶಿಯಂ ಬೇಕು. ಸೊ ಇದು ಒಂದು ಪೌಡ್ರ್ ಮಾಡಿಟ್ಕೊಂಡ್ರೆ ಮನೇಲಿರೋ ಎಲ್ಲ ಪ್ರಾಣಿಗಳಿಗೂ ಹಾಕ್ಬೋದು, ನಮ್ಮನ್ನ ಬಿಟ್ಟು. ನಾವು ಎಗ್ಗೆ ತಿಂತೀವಲ್ಲ, ಸೊ ನಮಗೆಲ್ಲ ಸಿಗುತ್ತೆ ಕ್ಯಾಲ್ಶಿಯಂ, ಪ್ರೋಟೀನ್ ಎಲ್ಲ. ಹಾಕ್ಬಿಟ್ಬಿಟ್ರೆ ಆ ಪೌಡರ್ ಅಲ್ಲೇ ಇರುತ್ತೆ. ಸೊ ನೀವು ಕೇಳ್ಬೋದು ಇಟ್ಕೆನೂ ಇದರಲ್ಲೇ ಹಾಕ್ಬೋದಲ್ಲ ಅಂತ. ಸೊ ಇಟ್ಕೆ ಪುಡಿ ಗೊತ್ತಲ್ವಾ, ಮಣ್ಣು ಪೌಡರು ವೆಯ್ಟ್ ಇರುತ್ತೆ. ಸೊ ಅವ್ರಿಗೆ ಮೇಲೆ ಸಿಗಲ್ಲ, ಕೆಳಗಡೆ ಹೋಗ್ಬಿಡುತ್ತೆ. ರಾಗಿ ಎಲ್ಲ ಮೇಲೆ ಬಂದ್ಬಿಡುತ್ತೆ. ಸೊ ಅದಕ್ಕೆ ಇದ್ರೊಳಗಡೆ ಮಿಕ್ಸ್ ಮಾಡಲ್ಲ, ಆ ಮಣ್ಣು ಥರ ಹಾಕಿದ ಇರುತ್ತೆ ತಕ್ಷಣ ಅಂತ. ಟ್ರೈ ಮಾಡ್ತಾಳೆ ತಿನ್ನೋಕ್ಕಾಗಲೇ. ಹ್ಞೂ ಆ್ಯಂಡ್ ಇವ್ರಿಗೆ ಇಷ್ಟ ಇಲ್ಲಿ ತಿಂತವ್ರೆ. ಇವ್ರು ತಿಂತಾರೆ. ಇವ್ರಿಗೆ ಬೇಕೇ ಬೇಕು ಕ್ಯಾಲ್ಶಿಯಮ್ಮು. ಯಾಕೆಂದರೆ ಇವ್ರು ಮೊಟ್ಟೆ ಇಡ್ತಾ ಇಲ್ಲ, ಇನ್ನು ಸದ್ಯ ಮೊಟ್ಟೆ ಇಡ್ತಾ ಇಲ್ಲ ಇವರು. ಇವ್ರಿಗೆ ಮಣ್ಣೆಲ್ಲ ಈಗ ಇದು ತೆಗೆದ್ರೆ ಸಾಕು, ಕೆಳಗಡೆ ಕಲ್ಲಿಟ್ಟಿದ್ದೀವಲ್ಲ ಅದನ್ನೇ ಅಷ್ಟೇ ಕುಕ್ಕಿ ತಿಂತಾ ಇರ್ತಾರೆ ಅವರು. ಅಲ್ಲಿ ಆ ಸಿಮೆಂಟ್ ಕಲ್ಲಲ್ಲಿ ಏನು ಸಿಗುತ್ತೋ ನನಗಂತೂ ಗೊತ್ತಿಲ್ಲ, ಬಟ್ ಆ ಸಿಮೆಂಟ್ನೆಲ್ಲ ಕುಗ್ತಾ ಇರ್ತಾರೆ ಅವರು. ಸೊ ಇಷ್ಟು ಬೇಕು ಮೇನು. ಸೊ ಮಲ್ಟಿ ವಿಟಮಿನ್ಸ್ ಬೇಕೇ ಬೇಕು, ಆಮೇಲೆ ದೊಡ್ಡ ಮೇವು ಬೇಕೇ ಬೇಕು. ಇವೆಲ್ಲ ಕೊಟ್ಕೊಂಬಂದರೆ ಮಿಕ್ಸ್ ಕಾಳು ದೊಡ್ಡ ಮೇವು ಕೊಟ್ಟರೆ ಗೈಸ್ 100% ಆಗೇ ಆಗುತ್ತೆ. ಆಮೇಲೆ ಗ್ರೀನ್ ಕಲರ್ ಹೆಸರು ಕಾಳು ಬರುತ್ತಲ್ಲ, ಸೊ ಇಷ್ಟನ್ನು ಮಾಡ್ಕೊಂಬಂದರೆ ಮೊಟ್ಟೆ ಇಡೋದಂತೂ ಗ್ಯಾರಂಟಿ. ಮೊಟ್ಟೆನೂ ಇಡುತ್ತೆ, ಒಳ್ಳೆ ಪಟ್ಟಗಳು ಸಿಗುತ್ತೆ, ಹೆಲ್ದಿ ಪಟ್ಟಗಳು ಸಿಗುತ್ತೆ. ಯಾವುದು ಪಟ್ಟ ಸೀಕ್ಲಾಗಲ್ಲ, ಹೆಲ್ದಿಯಾಗಿ ಬರುತ್ತೆ. ಆ್ಯಂಡ್ ಒಳ್ಳೆ ಸ್ಟ್ರೆಂತ್ ಇರುತ್ತೆ. ಅವಾಗ ನೀವು ಹಾರ್ಸೋಕ್ಕೂ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಪಟ್ಟಗಳು ಸಿಗುತ್ತೆ. ಸೊ ಇದೊಂದು ಮಾಡ್ಕೊಳ್ಳಿ ಗೈಸ್. ಮೊಟ್ಟೆದು ಮಾತ್ರ ತುಂಬ ಇಂಪಾರ್ಟೆಂಟು. ಯಾರ ಮನೆಯಲ್ಲಿ ಪಾರಿವಾಳ ಎಲ್ಲಾರ ಸಾಕಿದರೆ ಸೊ ಅವರು ಇದನ್ನು ಮರಿಬೇಡಿ, ಈ ಸಪ್ಲಿಮೆಂಟ್ನ ಕೊಡೋದು ಮರಿಬೇಡಿ. ಸೊ ಏನು ದುಡ್ಡು ಕೊಟ್ಟು ತರಬೇಕು ಆಗಲ್ಲ ಅಂತ ಆ ಥರದ್ದೆಲ್ಲ ಏನೂ ಅಂದ್ಕೊಳ್ಳೋದು ಬೇಡ. ಈಸಿಯಾಗಿ ಮನೆಯಲ್ಲೇ ಮೊಟ್ಟೆ ಹೆಂಗೂ ವೇಸ್ಟಾಗಿ ಎಸಿತೀವಿ, ಅದನ್ನು ಈ ಥರ ಪೌಡರ್ ಮಾಡಿ ಹಾಕ್ಕೊಳ್ಳಿ. ಸೊ ಇಷ್ಟೇ ಗೈಸ್ ಸದ್ಯಕ್ಕೆ. ಆ್ಯಂಡ್ ನೆಕ್ಸ್ಟು ನಮ್ಮದೊಂದು ಪಟ್ಟ ಸೀಕ್ಲಾಗಿತ್ತಲ್ವ, ನಾವು ಅದನ್ನು ಹಂಗೆ ರೆಡಿ ಮಾಡ್ಕೊಂಡಿರೋದು. ಸೊ ಅದನ್ನ ಹೆಂಗೆ ರೆಡಿ ಮಾಡ್ಕೊಂಡ್ವಿ, ಆಮೇಲೆ ಡಿವರ್ಮಿಂಗೆಲ್ಲ ನಾವೇನೇನು ಮೆಡಿಸನ್ ಹಾಕ್ತೀವಿ ಅಂತ ಹೇಳಿ ನಾನು ನೆಕ್ಸ್ಟ್ ವೀಡಿಯೋಲಿ ನಾನು ನಿಮಗೆ ಹೇಳ್ತೀನಿ. ಯಾಕಂದರೆ ಒಂದೇ ವೀಡಿಯೋ ಆದರೆ ಫುಲ್ ಆಗಿಬಿಡುತ್ತೆ, ಅಪ್ಲೋಡ್ ಮಾಡೋಕ್ಕೆ ಕಷ್ಟ. ಅದಕ್ಕೆ ಅಪ್ಲೋಡ್ ಮಾಡೋದಕ್ಕಿಂತ ಹಿಂಗೆ ಪಾರ್ಟ್ ಇದ್ದಾಗ ನಿಮಗೂ ಸರ್ಚ್ ಮಾಡಿ ತಿಳ್ಕೊಳಕ್ಕೆ ಈಸಿ ಆಗುತ್ತೆ. ಸೊ ಒಂದು ನಿಮ್ಗೆ ಯಾವ್ದು ವಿಷಯದಿದ್ರೆ ಬೇಕು ನೀಟಾಗಿರುತ್ತೆ. ಎಲ್ಲ ಮಿಕ್ಸ್ ಆಗಿಬಿಟ್ರೆ ಅದು ಏನು ಅಂತ ಗೊತ್ತಾಗಲ್ಲ. ಸೊ ಯಾಕಂದರೆ ಕೆಲವೊಬ್ಬರಿಗೆ ಇದು ಬೇಕಾಗಿರುತ್ತೆ ಈ ವಿಷಯದ ಬಗ್ಗೆ. ಸೊ ಇದು ಎರಡು ಮಿಕ್ಸ್ ಆಗ ಇದಿಲ್ಲ ಬಿಡು ಅಂತ ಅವ್ರಿಗೆ ಗೊತ್ತಾಗಲ್ಲ. ಸೊ ಅದಕ್ಕೆ ಒಂದೊಂದು ಮಾಡೋಣ ಅಂತ. ಸೊ ಇವಾಗ ನೆಕ್ಸ್ಟು ನಮ್ಮ ಸೀಕ್ಲಿ ಪಟ್ಟನ್ನು ನಾವು ಹೇಗೆ ರೆಡಿ ಮಾಡ್ಕೊಂಡ್ವಿ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋಲಿ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ ಗೈಸ್. ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇಗ ಜಾಸ್ತಿ ಎತ್ತರಕ್ಕೆ ತೊಗೊಂಡೋಗಿ ಅಂತ ಹೇಳ್ತಾ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಬಾಯ್.